ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ. ಫ್ರೆಂಡ್ಸ್, ಇವತ್ತು ಶ್ರಾವಣದ 2ನೇ ಶುಕ್ರವಾರ. ಸೊ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ದೀನಿ ಇವತ್ತು. ಪೂಜೆ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಂಗಾನ ಈಗ ಮಧ್ಯಾಹ್ನ 1 ಗಂಟೆ ಆಗೈತೆ ಫ್ರೆಂಡ್ಸ್. ಮಧ್ಯಾಹ್ನ ವ್ಲಾಗ್ ಶೂಟ್ ಮಾಡಿದ್ದು ನಾನು. ಬೆಳಗ್ಗೆಯಿಂದನೂ ತುಂಬ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಹಂಗೆ ಇವತ್ತು ನಾನು ಬೆಳಗ್ಗೆ ಹೊಂಟೀನಿ. ಯಾಕಂದ್ರೆ ರಕ್ಷಾಬಂಧನ ಬಂತಲ್ಲ, ಸೊ ರಾಖಿ ಎಲ್ಲ ತರಬೇಕು. ಆಮೇಲೆ ಶುಕ್ರಗೌರಿ ಪೂಜೆಗೆ ಸೀರೆನೂ ತರಬೇಕಾಗ್ಯದ. ಸೊ ಹಾಗಾಗಿ ತೊಗೊಂಡು ಬರೋದಕ್ಕಂತ ಬೆಳಗ್ಗೆ ಹೊಂಟೀನಿ. ಸೊ ಬರ್ರಿ. ಹಂಗಾರ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿದ್ರು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ. ಇವತ್ತು ಬೆಳಗ್ಗೆ ನಾನು ಪೂಜೆ ಮಾಡಿದ್ದೀನಿ. ಸೊ ಪೂಜೆ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಫ್ರೆಂಡ್ಸ. ಇವಾಗ ಪೂಜೆ ಎಲ್ಲ ಮುಗ್ದದ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ, ಅದನ್ನು ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೊಳಕತ್ತೀನಿ. ಫ್ರೆಂಡ್ಸ ನೋಡಿರಿ, ನಾವೀಗ ಬೆಳಗಾವಿಗೆ ಬಂದೀವಿ. ಟೈಮ್ ಈಗ 3 ಗಂಟೆ ಆಗೈತೆ ಫ್ರೆಂಡ್ಸ. ನಾವಿಲ್ಲಿ ಸೀರೆ ತೊಗೊಳೋದಕ್ಕಂತ ಬಂದಿದ್ದೀವಿ. ಪ್ರತಿ ಸರ್ತಿನೂ ನಾವು ಇದೇ ಅಂಗಡಿಯಿಂದನೇ ಸೀರೆ ಒಯ್ಯೋದು ಫ್ರೆಂಡ್ಸ. ಪ್ರತಿ ವರ್ಷ ಶ್ರಾವಣದೊಳಗೆ ಇಲ್ಲಿ ಸೇಲ್ ಇರ್ತದೆ. ಸೊ ಹಂಗಾಗಿ ಇದನ್ನು ನಾನು ನಿಮ್ಗೆ ತೋರ್ಸಕತ್ತಿದ್ದೀನಿ. ಸೊ ಬರ್ರಿ, ಇದು ಯಾವ ಅಂಗಡಿ ಅಂತ ನಾನು ಹೇಳ್ತೀನಂತ. ನೋಡಿರಿ, ಇದು ಮಂಗಲ್ ದೀಪ. ಪ್ರತಿ ಸರ್ತಿನೂ ನಾವು ಸೀರೆ ಒಯ್ಯೋದು ಇಲ್ಲಿಂದನ. ಸೊ ತುಂಬ ಚೆನ್ನಾಗಿರ್ತಾವೆ ಫ್ರೆಂಡ್ಸ ಸಾಡಿಗಳು. ಸೊ ಬರ್ರಿ, ಯಾವ ಥರ ಅದಾವ ಅಂತ ನಾನು ನಿಮ್ಮ ಜೊತೆ ಎಲ್ಲ ಸೀರೆಗಳನ್ನು ಶೇರ್ ಮಾಡ್ತೀನಿ. ಆಮೇಲೆ ನಾನು ಯಾವ ಥರ ಸೀರೆ ತೊಗೊಂಡಿದ್ದೀನಿ ಅಂತ ಕೂಡ ನಿಮ್ಗೆ ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ.